ಈ ಎನ್ಐಎ ತನಿಖೆಯ ಹಂತದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಬೆಚ್ಚಿ ಬೀಳಿಸುವಂತ ಸತ್ಯಗಳು ಒಂದೊಂದಾಗಿ ಹೊರಬರ್ತಾ ಇದೆ. ಯಾವ ರೀತಿಯಾಗಿ ಉಗ್ರರು ಖತರ್ನಾಕ್ ಸಂಚನ್ನ ಹಾಕಿದ್ರು ಅನ್ನೋದು ಬಯಲಾಗ್ತಾ ಇದೆ. ದಾಳಿಗೆ 4 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು ಉಗ್ರರು. ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ದಾಳಿಗೂ 1 ವಾರ ಮೊದಲೇ ಉಗ್ರರು ಎಂಟ್ರಿ ಕೊಟ್ಟಿದ್ರು. ಏಪ್ರಿಲ್ 15ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಠಿಕಾಣಿ ಹೂಡ್ತಾರೆ. ಬೈಸರನ್ ವ್ಯಾಲಿ, ಅರು ವ್ಯಾಲಿ, ಬೇತಾಬ್ ವ್ಯಾಲಿ, ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಟಾರ್ಗೆಟ್ ಮಾಡ್ತಾರೆ ಇವರು. 4 ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಈ ಕ್ರಿಮಿಗಳು ಓಡಾಡಿರೋದು ಎನ್ಐಎ ತನಿಖೆಯಲ್ಲಿ ಬಯಲಾಗ್ತಾ ಇದೆ. 4 ಪ್ರವಾಸಿ ತಾಣಗಳಲ್ಲಿ ಈ ಉಗ್ರರು ಮಾರುವೇಷ ಧರಿಸಿ ಓಡಾಡಿರ್ತಾರೆ. ಬೈಸರನ್ ವ್ಯಾಲಿ, ಅರು ವ್ಯಾಲಿ, ಬೇತಾಬ್ ವ್ಯಾಲಿ ಹಾಗೆ ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಟಾರ್ಗೆಟ್ ಮಾಡಿ ಅಲ್ಲೆಲ್ಲ ಓಡಾಡಿದ್ದಾರೆ. ಹಾಗೆ 4 ಪ್ರವಾಸಿ ತಾಣಗಳ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿರ್ತಾರೆ ಉಗ್ರರು. ಎಷ್ಟು ಪ್ರವಾಸಿಗರು ಬಂದು ಹೋಗ್ತಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪ್ರವಾಸಿ ಸ್ಥಳಗಳಲ್ಲಿ ಸೇನಾ ಭದ್ರತೆಯ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನರರಾಕ್ಷಸರಿಗೆ 20ಕ್ಕೂ ಹೆಚ್ಚು ಸ್ಥಳೀಯರು ಸಹಾಯ ಮಾಡಿದ್ರು ಅನ್ನೋದು ಈ ಹಂತದ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನ ಸಾಗಿಸೋದಕ್ಕೆ ಸ್ಥಳೀಯ ಉಗ್ರರು ಕೂಡ ನೆರವನ್ನ ಕೊಟ್ಟಿದ್ರು ಅನ್ನೋದು ಎನ್ಐಎ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಇವರು. 3 ಸ್ಥಳ ಬಿಟ್ಟು ಪೆಹಲ್ಗಾಮ್ ಟಾರ್ಗೆಟ್ ಮಾಡ್ತಾರೆ ಉಗ್ರರು. ಬೈಸರನ್ ವ್ಯಾಲಿಗೆ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಹಾಗೆ ಭದ್ರತೆ ಕಡಿಮೆ ಇದೆ. ಇವೆಲ್ಲವನ್ನ ನೋಡಿಕೊಂಡು ದಾಳಿಗೆ ಸ್ಕೆಚ್ ಹಾಕ್ತಾರೆ. ಇದೇ ಕಾರಣಕ್ಕೆ ಬೈಸರನ್ ವ್ಯಾಲಿಯನ್ನ ಟಾರ್ಗೆಟ್ ಮಾಡ್ತಾರೆ ಉಗ್ರರು. ಅಮಾಯಕರ ಮೇಲೆ ದಾಳಿಗಿಳಿತಾರೆ. ಏಪ್ರಿಲ್ 22ನೇ ತಾರೀಕು 26 ಅಮಾಯಕರನ್ನ ಗುಂಡಿಕ್ಕಿ ಸಾಯಿಸ್ತಾರೆ. ಇನ್ನು ಈವರೆಗೆ ಎನ್ಐಎಯಿಂದ 2500ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡಲಾಗಿದೆ. ಆವಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಹರೀಶ್, 186 ಜನರನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಎನ್ಐಎ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನು 4 ಸ್ಥಳೀಯ ಉಗ್ರರು ಕೂಡ ಪ್ರಮುಖ ಪಾತ್ರ ವಹಿಸಿರುವಂತಹ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.